ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಈ ದಿನ ಶೀರ್ಷಾಸನ ಅಂದರೆ ಬೇರೆ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಸಾಲಂಬ ಶೀರ್ಷಾಸನ ಅನ್ನೋದೊಂದು ಮಾಡಿ ತೋರಿಸ್ತೀನಿ. ಇದಕ್ಕೆ ಮುಂಚೆ 3 ಥರ ವಿಡಿಯೋ ಮಾಡಿದ್ದೆ. ಹೇಗೆ ಬಿಗಿನರ್ಸ್ ಹೇಗೆ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು, ಈಸಿ ಮೆಥಡ್ ಅಂತ ತೋರಿಸಿತ್ತು. ಮತ್ತು 3 ಥರ ತೋರಿಸಿತ್ತು. ಕಾರ್ನರಲ್ಲಿ ಮಾಡೋದು ಹೇಗೆ, ಮತ್ತು ಆ ಕಡೆ ಈ ಕಡೆ ನಮ್ಮದು ಅಲೈನ್ಮೆಂಟ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ 3 ವಿಡಿಯೋದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ತೋರಿಸಿದ್ದೀನಿ. ಅದನ್ನೆಲ್ಲರೂ ನೀವು ಉಪಯೋಗ ಪಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಬೇರೆಯವ್ರಿಗೂ ಹೇಳಿ, ಇದು ಶೇರ್ ಮಾಡಿ. ಅಂದರೆ ಅಭ್ಯಾಸ ಇರೋರಿಗೆ ಸ್ವಲ್ಪ ಈಸಿ ಆಗುತ್ತೆ ಇದನ್ನು ಮಾಡೋದಕ್ಕೆ. ಲೈಕ್ ಮಾಡಿ, ಇದ್ರದ್ದು ಉಪಯೋಗ ಪಡ್ಕೊಳ್ಳಿ. ಮತ್ತು ಈ ದಿನ ಸಾಲಂಬ ಶೀರ್ಷಾಸನ ಹೇಗೆ ಮಾಡೋದಂದರೆ ಹಸ್ತ ಮತ್ತು ತಲೆ ಉಪಯೋಗಿಸಿ ಮಾಡೋದು. ಈ ಶೀರ್ಷಾಸನದಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ. ಇನ್ನೂ 2-3 ಥರ ಶೀರ್ಷಾಸನಗಳೆಲ್ಲ ಇದೆ. ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ದಿನ ನೋಡಿ, ಈ ಆಸನ ಮಾಡೋದು ಸಾಲಂಬ ಶೀರ್ಷಾಸನ ಅಂತ. ಇದು 18 ವರ್ಷದ ಹಿಂದೆ ಮಾಡಿರೋದು ಪೋಶ್ಚರು. ಈ ದಿನ ಅದನ್ನು ಮಾಡೋಣ. ತಲೆ ಮತ್ತು ಹಸ್ತಗಳನ್ನು ಉಪಯೋಗಿಸಿ ಮಾಡೋದು. ಅದು ಈಸಿ ಇರುತ್ತೆ. ಹೆಡ್ ಬ್ಯಾಲೆನ್ಸಲ್ಲಿ ಇದೂ ಒಂದು ಮೆಥಡ್ ಈಸಿ ಇರುತ್ತೆ. ಇವತ್ತಿನ ದಿವಸ ಅದನ್ನು ಹೇಗೆ ಸುಲಭವಾಗಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ನೋಡಿರಂತ. ಶೀರ್ಷಾಸನದ ಉಪಯೋಗಗಳು ಮುಂಚೆ ವಿಡಿಯೋದನ್ನೆಲ್ಲ ಹೇಳಿದ್ದೀನಿ. ಈಗ ಇನ್ನೊಂದು ಸಲ ಹೇಳ್ತೀನಿ ಏನೇನು ಉಪಯೋಗ ಆಗುತ್ತೆ ಅಂತೇಳಿ. ಮುಖದ ಕಡೆಗೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಕಣ್ಣಲ್ಲಿ ಮತ್ತು ಮೂಗಲ್ಲಿ, ಕಿವಿಗೆ ಸಂಬಂಧಪಟ್ಟಿದ್ದ ನರಗಳಿಗೆಲ್ಲ ಏನಾದ್ರು ಬ್ಲಾಕೇಜಸ್ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ರಕ್ತ ಪರಿಚಲನೆ ಚೆನ್ನಾಗಿ ಆಗೋದ್ರಿಂದ ಮುಖದಲ್ಲಿ ಗ್ಲೋ ಬರುತ್ತೆ. ಮತ್ತು ಕಣ್ಣಿನ ಕೆಳಗಡೆ ಸರ್ಕಲ್ ಇರುತ್ತಲ್ಲ, ಬ್ಲಾಕ್ ಸರ್ಕಲ್, ಇಲ್ಲೆಲ್ಲನ ಅದು ಮೇಲ್ಗಡೆ ಆಯಿಂಟ್ಮೆಂಟ್ ಹಚ್ಚಿದ್ರೆ ಹೋಗೋದಿಲ್ಲ. ಇದೆಲ್ಲ ಮಾಡೋದ್ರಿಂದ ಬ್ಲಡ್ ಚೆನ್ನಾಗಿ ಮುಖದ ಕಡೆಗೆ ಹರಿಯೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ. ಆ ಕಪ್ಪು ಇದೆಲ್ಲ ಹೊರಟೋಗುತ್ತೆ. ಕಪ್ಪು ಸರ್ಕಲ್ ಏನಿರುತ್ತೆ ಅದು ಹೊರಟೋಗುತ್ತೆ. ಮತ್ತು ಇದು ಶೀರ್ಷಾಸನ ಒಂದರಿಂದನೇ ಅದು ಇದಾಗಲ್ಲ. ಮತ್ತು ಫಾರ್ವರ್ಡ್ ಬೆಂಡ್ ಎಲ್ಲ ಮಾಡ್ತೀವಲ್ಲ, ಉತ್ಥಾನಾಸನ, ಅಧೋಮುಖ ಶ್ವಾನಾಸನ, ಪ್ರಸಾರಿತ ಪಾದೋತ್ಥಾನಾಸನ, ಅದರಲ್ಲೆಲ್ಲನೂ ಇದೇ ಲಾಭ ಸಿಗುತ್ತೆ ನಿಮಗೆ. ಇದು ಹೆಡ್ ಬ್ಯಾಲೆನ್ಸ್ ಮಾಡೋದ್ರಿಂದ ಇನ್ನೂ ಉಪಯೋಗ ಜಾಸ್ತಿ ಇರುತ್ತೆ ಇದರಲ್ಲಿ. ಮತ್ತು ವೆರಿಕೋಸ್ ವೇನ್ಸ್ ಎಲ್ಲ ಕಡಿಮೆ ಆಗುತ್ತೆ ಬ್ಲಡ್ ರಿವರ್ಸ್ ಹರಿಯೋದ್ರಿಂದ. ಮತ್ತು ಯಾರ್ಯಾರು ಮಾಡಬಾರ್ದು ಅಂತ ಹೇಳಿದ್ದೀನಲ್ಲ ಮುಂಚೆ, ಅದೇ ರೀತಿ ತುಂಬ BP ಇರೋರು ಮಾಡಬಾರ್ದು, ಪೀರಿಯಡ್ಸಲ್ಲಿ ಮಾಡಬಾರ್ದು. ಗರ್ಭಿಣಿಯರೆಲ್ಲ ಮಾಡ್ಬೋದು, ಅಂದರೆ ಗುರುಗಳ ಜೊತೆಲಿದ್ದಾಗ ಮಾತ್ರ ಮಾಡಬೇಕು. ಗರ್ಭಿಣಿಗಳು ಮಾಡಬೇಕಾದ್ರೆ ಇದನ್ನು ನೋಡ್ಕೊಂಡು ಮಾಡಿ. ಮತ್ತು ಎಪಿಲಿಪ್ಸಿ ಇರೋರೆಲ್ಲ ಮಾಡಬಾರ್ದು. ಇದನ್ನು ಏನೇನು ಹೇಳಿದ್ದೀನಿ ಅದು ಸ್ವಲ್ಪ ಗಮನಕ್ಕೆ ತಗೊಂಡು ಮಾಡಿದ್ರೆ ಇದು ತುಂಬ ಈಸಿ ಇದೆ ಮತ್ತು ತುಂಬ ಲಾಭ ಇದೆ ಈ ಆಸನದ್ರಿಂದ. ಎಲ್ಲರೂ ಮಾಡಿ ಇದನ್ನು ನಾನು ಏನೇನು ಹೇಗೆ ಹೇಳ್ಕೊಡ್ತೀನಿ ಆ ರೀತಿ ಮಾಡಿ ಇದ್ರ ಉಪಯೋಗ ಪಡ್ಕೊಳ್ಳಿ ಪ್ರತಿಯೊಬ್ಬರೂ. ಹಸ್ತಗಳು ಹೀಗೆ ಕೈ ಬೆರಳೆಲ್ಲ ಚೆನ್ನಾಗಿ ಬಿಡಿಸಿ ಈ ಥರ ಒತ್ತುಬಿಟ್ಟು ನಡುನೆತ್ತಿ ಕರೆಕ್ಟಾಗಿ ಇಲ್ಲಿ ಸೆಂಟ್ರಿಗೆ ಇಡಿ. ಹೀಗೆ ಇಟ್ಬಿಟ್ಟು ವಾಕ್ ಮಾಡಿ. ಈ ಥರ ವಾಕ್ ಮಾಡಿಬಿಟ್ಟು ಒಂದೊಂದೇ ಕಾಲು ಬೇಕಾದ್ರೂ ತೊಗೋಬೋದು, 2 ಕಾಲು ಬೇಕಾದ್ರು. ಆದರೆ ಕೈ ಸೈಡ್ಗೆ ಹೋಗಬಾರ್ದು. ಇಲ್ಲಿ ಮೊಣಕೈ ಆದಷ್ಟು ಒಳಕ್ಕಿರಬೇಕು. ಹೀಗೆ ಮೊಣಕೈ ಸೈಡ್ಗೆ ಹೋದ್ರೆ ಏನಾಗುತ್ತೆ, ನಿಮಗೆ ಕುತ್ತಿಗೆ ಮೇಲೆ ವೆಯ್ಟ್ ಬರುತ್ತೆ. ಮೊಣಕೈ ಎಷ್ಟು ಒಳಗಿರುತ್ತೆ ಅಂದರೆ ಶೋಲ್ಡ್ರು, ಮೊಣಕೈ, ರಿಸ್ಟ್ ಒಂದೇ ಲೈನಲ್ಲಿ ಈ ಥರ ಇರಬೇಕು. ಇಲ್ಲಿ ಮುಂಚೆ ವಿಡಿಯೋದಲ್ಲಿ ತೋರಿಸಿತ್ತಲ್ಲ ಶೀರ್ಷಾಸನದಲ್ಲಿ ಪಾದಗಳು ಹೇಗಿರಬೇಕು ಅಂತ, ಅದೇ ರೀತಿ ಪಾದದ ಬೆರಳೆಲ್ಲ ನಿಮ್ಮ ಕಡೆಗಿರಲಿ. ಕಾಲುಗಳು ನೇರ ಇಟ್ಕೊಳ್ಳಿ. ಈ ಥರ ಸ್ಥಿತಿನಲ್ಲಿ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಕೈ ನೋಡಿ ಹೀಗೆ ಇರಬೇಕು. ಇದು ಈಸಿನೇ. ಕುತ್ತಿಗೆ ಮೇಲೆ ಜಾಸ್ತಿ ವೆಯ್ಟ್ ಬರೋಲ್ಲ. ಮುಖದ ಕಡೆಗೆ ಚೆನ್ನಾಗಿ ಬ್ಲಡ್ ಫ್ಲೋ ಆಗಿರುತ್ತೆ. ಗಮನಿಸ್ತಾ ಇರಿ. ತಲೆನೋವೆಲ್ಲ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಒಂದು ನಿಮಿಷ 2 ನಿಮಿಷ ಈ ಥರ ಇರ್ಬೋದು. ಅಭ್ಯಾಸ ಮಾಡಿಕೊಂಡಾದ್ಮೇಲೆ ಬಿಗಿನಿಂಗಲ್ಲಿ ಸ್ವಲ್ಪ ಹೊತ್ತಿದ್ದು ಬೇಕಾದರೆ ವಾಪಸ್ ಬರ್ಬೋದು ಹೀಗೆ ನಿಧಾನಕ್ಕೆ. ಇಲ್ಲ ಅಷ್ಟೇ, ಸ್ವಲ್ಪ ಹೊತ್ತು ವಜ್ರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಂತರ ಮೇಲಕ್ಕೆ ಬನ್ನಿ. ಸ್ವಲ್ಪ ಹೊತ್ತು ಒಂದು ಫ್ಯೂ ಸೆಕೆಂಡ್ಸ್ ರಿಲ್ಯಾಕ್ಸ್ ಮಾಡ್ಕೊಂಡಾದ್ಮೇಲೆ, ಯಾಕೆಂದರೆ ಮುಖದ ಕಡೆಗೆ ಚೆನ್ನಾಗಿ ಬ್ಲಡ್ ಫ್ಲೋ ಆಗಿರೋದ್ರಿಂದ ತಕ್ಷಣ ಮೇಲಕ್ಕೆ ಬಂದರೆ ಕೆಲವ್ರಿಗೆ ತಲೆ ಸುತ್ತು ಬಂದಂಗೆ ಆಗುತ್ತೆ. ಅದರಿಂದ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಮೇಲಕ್ಕೆ ಬಂದು ಈ ಥರ ಕೂತ್ಕೊಳ್ಳಿ.